ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ. ಅಮೆರಿಕ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿತ್ತು. ಇದೀಗ ಅಮೆರಿಕವೇ ಹೇಳ್ತಾ ಇದೆ ಎರಡು ದೇಶಗಳ ನಡುವೆ ನಡೀತಾ ಇರುವಂಥ ಯುದ್ಧ ನಿಲ್ಲುತ್ತೆ, ಕದನ ವಿರಾಮ ಘೋಷಣೆ ಆಗುತ್ತೆ, ಅದು ಕೂಡ 24 ಗಂಟೆಯ ಒಳಗಾಗಿ ಅಂತ. ಅದೇಗೆ ಅಷ್ಟು ಪಕ್ಕಾ ಕ್ಯಾಲ್ಕುಲೇಷನ್ ಲೆಕ್ಕಾಚಾರದ ಪ್ರಕಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಹೇಗೆ ಎನ್ನುವ ಲೆಕ್ಕಾಚಾರ ಇದೀಗ ಸಿಗ್ತಾ ಇದೆ. ಅಲ್ಲಿ ಕತಾರ್ PM ಸಂಧಾನ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇರಾನ್ ಜೊತೆ ಸಂಧಾನ ನಡೆಸೇ ಬಿಟ್ರೆ ಹಾಗಾದರೆ ಕತಾರ್ನ ಪ್ರಧಾನಮಂತ್ರಿ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಒಪ್ಪಿದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಜೊತೆ ಮಾತುಕತೆಗೆ ಟ್ರಂಪ್ ಈಗ ಬಯಸ್ತಾ ಇದ್ದಾರೆ. ಒಂದು ಕಡೆ ಇಸ್ರೇಲ್ ಓಕೆ ಅಂತ ಹೇಳಿದೆ, ನಮಗಿನ್ನೂ ಈ ಯುದ್ಧ ಬೇಡ, ನಾವು ಕದನ ವಿರಾಮವನ್ನು ಒಪ್ಪಲು ಸಜ್ಜಾಗಿದ್ದೇವೆ ಅಂತ ಹೇಳಿ ಇಸ್ರೇಲ್ ಹೇಳಿದೆ. ಕತಾರ್ನ ಪ್ರಧಾನಮಂತ್ರಿಯ ಮೂಲಕ ಇರಾನ್ ಜೊತೆ ಮಾತುಕತೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅಲ್ಲಿಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ನಂಬಲರ್ಹ ಮೂಲಗಳ ಪ್ರಕಾರ. ಸೊ ಇರಾನ್ ಜೊತೆ ಮಾತನಾಡಿ ಅಂತ ಹೇಳಿ ಮನವಿ ಮಾಡಿದ್ರ ಟ್ರಂಪ್. ಕತಾರ್ ಮನವಿ ಮೇರೆಗೆ ಇರಾನ್ ಕದನ ವಿರಾಮವನ್ನು ಘೋಷಣೆ ಮಾಡುತ್ತಾ ಇವತ್ತು. ಇದು ಸದ್ಯಕ್ಕಿರುವಂಥ ಕುತೂಹಲ. ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಈ ಎರಡು ರಾಷ್ಟ್ರಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ನಿಲ್ಲಬೇಕು, ಕದನ ವಿರಾಮ ಘೋಷಣೆ ಆಗಬೇಕು. ಸಾವಿರಾರು ಅಮಾಯಕರು ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವುದು ನಿಲ್ಲಬೇಕು. ಕಟ್ಟಡಗಳು ಕ್ಷಣಾರ್ಧದಲ್ಲಿ ಧ್ವಂಸವಾಗಿ ಪುಡಿ ಪುಡಿಯಾಗಿ ನೆಲಕ್ಕಪ್ಪಳಿಸುವುದು ನಿಲ್ಲಬೇಕು. ಜೀವ ಭಯದಲ್ಲಿ ಬಂಕರ್ಗಳಲ್ಲಿಯೇ ವಾಸ ಮಾಡುವಂಥ ಜನರ ಆ ಜೀವದ ಜೊತೆ ಚೆಲ್ಲಾಟ ಆಡೋದಿದೆಯಲ್ಲ, ಅದು ನಿಲ್ಲಬೇಕು. ಎರಡು ರಾಷ್ಟ್ರಗಳ ಮಧ್ಯೆ ಒಂದು ರಾಜತಾಂತ್ರಿಕ ಒಪ್ಪಂದ ಏರ್ಪಡಬೇಕು. ರಾಜತಾಂತ್ರಿಕ ಮಾರ್ಗದ ಮೂಲಕವೇ ಒಪ್ಪಂದ ಮಾಡಿಕೊಂಡು ಇರಾನ್ ಹಾಗೂ ಇಸ್ರೇಲ್ ಶಾಂತಿಯ ಸಂದೇಶವನ್ನು ರವಾನೆ ಮಾಡಬೇಕು. ಸೊ ಅದೇ ಕಾರಣಕ್ಕೆ ಅಂತ ಅನಿಸುತ್ತೆ ಟ್ರಂಪ್ ಈ ಮಾತನ್ನು ಹೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ ಟು ಎವ್ರಿವನ್ ಅಂತ ಹೇಳಿದ್ದಾರೆ. ಇಟ್ ಹ್ಯಾಸ್ ಬೀನ್ ಫುಲ್ಲಿ ಅಗ್ರೀಡ್ ಬೈ ಅಂಡ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಇರಾನ್ ಅಂತ ಹೇಳಿದ್ದಾರೆ. ಸೀಸ್ ಫೈರ್ ಆಗುತ್ತೆ, ಕಂಪ್ಲೀಟಾಗಿ ಸೀಸ್ ಫೈರ್ ಆಗುತ್ತೆ ಅಂತ ಹೇಳಿದ್ದಾರೆ. 24 ಅವರ್ಸ್ ಒಳಗಡೆ 24 ಗಂಟೆ ಒಳಗಾಗಿ ಸೀಸ್ ಫೈರ್ ಆಗುತ್ತೆ. ಯಾವುದೇ ರೀತಿಯ ಯುದ್ಧ ಇರೋದಿಲ್ಲ. ಶಾಂತಿ ಎರಡೂ ರಾಷ್ಟ್ರಗಳಲ್ಲೂ ಕೂಡ ನೆಲೆಸುತ್ತೆ. ತುಂಬ ರೆಸ್ಪೆಕ್ಟ್ಫುಲ್ ಮ್ಯಾನರಲ್ಲಿ, ತುಂಬ ಗೌರವವಾದಂಥ ರೀತಿಯಲ್ಲಿ ಎರಡು ರಾಷ್ಟ್ರಗಳು ಒಪ್ಪಿಕೊಳ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಒಪ್ಪಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಒಪ್ಪಿಕೊಳ್ಳುವ ಭರವಸೆಯನ್ನು ಟ್ರಂಪ್ ತಮ್ಮ ಪೋಸ್ಟ್ನ ಮೂಲಕ ಹೇಳಿದರು. ಜೊತೆಗೆ ಎರಡು ರಾಷ್ಟ್ರಗಳಿಗೆ ಒಳಿತಾಗಲಿ, ಗಾಡ್ ಬ್ಲೆಸ್ ದ ವರ್ಲ್ಡ್, ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡಿದರು. ಇದೀಗ ಇರಾನ್ನ ವಿದೇಶಾಂಗ ಸಚಿವ ಟ್ರಂಪ್ನ ಪೋಸ್ಟನ್ನು ಒಪ್ಪಿಕೊಂಡಿರಲಿಲ್ಲ, ಅದರ ವ್ಯತಿರಿಕ್ತವಾದಂಥ ಪೋಸ್ಟನ್ನು ಹಾಕಿಕೊಂಡಿದ್ದು. ಇದೀಗ ನೋಡ್ತಾ ಇದ್ದರೆ ಅದರ ಲೆಕ್ಕಾಚಾರಗಳು ಬೇರೆ ಇದೆ ಅಂತ ಹೇಳಿ ಟ್ರಂಪ್ ಏನು ಮ್ಯಾಜಿಕ್ ಮಾಡಿದ್ದಾರೆ ಇಲ್ಲಿ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ನಾನು ಕದನ ವಿರಾಮವನ್ನು ಘೋಷಣೆ ಮಾಡಿಬಿಟ್ಟೆ ಅಂತ ಹೇಳಿದರು. ಕದನ ವಿರಾಮ ಘೋಷಣೆ ಆಗಿತ್ತು ಅನ್ನೋದನ್ನು ಅಮೆರಿಕವೇ ಸ್ಪಷ್ಟಪಡಿಸ್ತು. ಆ ನಂತರದಲ್ಲಿ ಭಾರತ ಟ್ರಂಪ್ ಪಾತ್ರ ಇಲ್ಲ ಇಲ್ಲಿ ಅಂತ ಹೇಳಿತು. ಟ್ರಂಪ್ ಕಾರಣಕ್ಕಾಗಿ ನಾವು ಒಪ್ಕೊಂಡಿಲ್ಲ ಅಂತ ಹೇಳ್ತು. ಆದರೆ ಇಲ್ಲಿಯೂ ಕೂಡ ಹಾಗೇ ಆಗಿಬಿಡುತ್ತಾ? ಟ್ರಂಪ್ ಅವರ ಪೋಸ್ಟ್ ಅಗೇನ್ ಟುಸ್ಪಟಾಕಿ ಆಗಿಬಿಡುತ್ತಾ? ಜಗತ್ತಿನ ಮುಂದೆ ಸುಳ್ಳು ಹೇಳಿ ಜಂಬ ಕೊಚ್ಚಿಕೊಳ್ಳುವ ರೀತಿಯಲ್ಲಿ ಟ್ರಂಪ್ ಹೇಳಿಬಿಡ್ತಿದ್ದಾರಾ ಅನ್ನುವ ಅನುಮಾನ ಒಂದು ಕಡೆ ಇತ್ತು. ಈಗ ನೋಡ್ತಾ ಇದ್ದರೆ ಟ್ರಂಪ್ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡೇ ಲಾಜಿಕಲಿ ಕ್ಯಾಲ್ಕುಲೇಷನ್ಗಳನ್ನು ಮಾಡಿಕೊಂಡಿಯೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ. ಆದರೆ ಕದನ ವಿರಾಮದ ಬಗ್ಗೆ ಇರಾನ್ ಮತ್ತು ಇಸ್ರೇಲ್ ಬಾಯಿ ಬಿಡ್ತಾ ಇಲ್ಲ. ಟ್ರಂಪ್ ಪೋಸ್ಟ್ ಬಗ್ಗೆ ಎರಡು ರಾಷ್ಟ್ರಗಳು ಸೈಲೆಂಟ್ ಆಗಿದ್ದಾವೆ. ಇರಾನಿನ ವಿದೇಶಾಂಗ ಸಚಿವರು ಪೋಸ್ಟ್ ಹಾಕಿದ್ರು ಒಪ್ಪಿಲ್ಲ ಅಂತ. ಆದರೆ ಪ್ರಮುಖವಾದ ನಿರ್ಧಾರಗಳಲ್ಲಿ ಎರಡು ರಾಷ್ಟ್ರಗಳು ಸೈಲೆಂಟ್ ಆಗಿದ್ದಾವೆ. ಕದನ ವಿರಾಮಕ್ಕೆ ಒಪ್ಪಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದರೆ ಪ್ರತಿಕ್ರಿಯೆಯನ್ನು ಇರಾನ್ ಹಾಗೂ ಇಸ್ರೇಲ್ ಕೊಡ್ತಾ ಇದೆ. ಸೇಮ್ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಹೆಂಗಾಗಿತ್ತು ಹಾಗೆ. ಟ್ರಂಪ್ ಕದನ ವಿರಾಮ ಅಂತ ಹೇಳಿದ ನಂತರದಲ್ಲಿ ಭಾರತವು ಕದನ ವಿರಾಮ ಅಂತ ಹೇಳಲಿಲ್ಲ, ಪಾಕಿಸ್ತಾನವು ಕದನ ವಿರಾಮ ಅಂತ ಹೇಳಲಿಲ್ಲ. ಇಲ್ಲಿಯೂ ಕೂಡ ಅದೇ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ಸನ್ನಿವೇಶ ಇಲ್ಲಿ ಎದುರುಗೊಳ್ತಾ ಇದೆ. ಟ್ರಂಪ್ ಏನೋ ಹೇಳಿಬಿಟ್ಟಿದ್ದಾರೆ, ಬಟ್ ಅದನ್ನು ಕಾರ್ಯನಿರ್ವಹಿಸುವಲ್ಲಿ, ಕಾರ್ಯ ಸಾಧಿಸುವಲ್ಲಿ ಟ್ರಂಪ್ ಬೇರೆದ್ದೇ ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಹೇಗೆ ಎತ್ತ ಅದೆಲ್ಲವೂ ಕೂಡ ಸದ್ಯಕ್ಕೆ ನಿಗೂಢವಾಗಿ ಉಳಿದುಕೊಂಡಿದೆ.
ಅದರ ಸುಳಿವು ಮಾತ್ರ ಈಗ ಸಿಗ್ತಾ ಇದೆ. ಕತಾರ್ನ ಪ್ರಧಾನಮಂತ್ರಿಗಳ ಮೂಲಕವೇ ಇರಾನಿನ ಮನವೊಲಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇರಾನಿನ ಮುಖ್ಯಸ್ಥರ ಜೊತೆ, ಖಮೇನಿ ಜೊತೆ ಕತಾರಿನ ಪ್ರಧಾನಮಂತ್ರಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ಮಾತಿಗೆ ಮನವೊಲಿಸಲು ಪ್ರಯತ್ನ ಮಾಡಿದ್ದಾರೆ. ಅದು ಸರಿ ಹೋಗುತ್ತೆ ಅಂತ ಹೇಳಿ ಅಂದುಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಕದನ ವಿರಾಮ ಇಲ್ಲಿಗೆ ಒಪ್ಪಿಕೊಂಡಂತಾಗಿದೆಯಾ ಅಥವಾ ಎರಡೂ ರಾಷ್ಟ್ರಗಳು ಇದನ್ನು ಧಿಕ್ಕರಿಸ್ತಾವ, ಸ್ವೀಕರಿಸ್ತಾವ ನೋಡಬೇಕಾಗಿದೆ.